ಕನ್ನಡ ಸಿನಿಮಾಗಳನ್ನ ಯಾರೂ ನೋಡ್ತಿಲ್ಲ. ನಮ್ಮ ಜನ ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಭಾಷೆ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದಾರೆ ಅಂತ ಹೇಳೋ ಕೆಲವು ಫಿಲಮ್ ಮೇಕರ್ಸ್ಗಳಿಗೆ ಯಶ್ ಅವರು ಕರೆಕ್ಟಾಗಿ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ಮಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಸಿನಿಮಾ ಮಾಡಿ, ಆಟೋಮೆಟಿಕ್ಕಾಗಿ ಆ ಒಂದು ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ಅಂತ ರೆಕಗ್ನಿಷನ್ ಪಡ್ಕೊಳ್ಳುತ್ತೆ. ಸಾಕಷ್ಟು ಪ್ರಮೋಷನಲ್ ಇವೆಂಟ್ಗಳಲ್ಲಿ ಕೆಲವು ಫಿಲ್ಮ್ ಮೇಕರ್ಸು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂತಲೇ ಪ್ರಮೋಷನ್ ಮಾಡ್ತಾರೆ. ಒಂದು ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಆಗಿದ್ದಾಗ ಆಟೋಮೆಟಿಕ್ಕಾಗಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡ್ತಾರೆ. ಮತ್ತು ಯಶ್ ಅವರು ಕೂಡ ಹೇಳಿದ್ದಾರೆ, ನಾವು ಅಪ್ಗ್ರೇಡ್ ಆಗಬೇಕು, ಟ್ರೆಂಡಿಗೆ ತಕ್ಕಂತೆ ಸಿನಿಮಾಗಳನ್ನ ಮಾಡಬೇಕು. ಕಂಟೆಂಟ್ ಸಿನಿಮಾ ಅಂದರೆ ಏನು? ಕಂಟೆಂಟ್ ಅಂದರೆ ಒಂದು ಸಾಲಿಡ್ ಟಾಪಿಕ್ನ ಮಾಡಿಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾ ಚೆನ್ನಾಗೇ ಇರುತ್ತೆ. ಅವರೇ ಕೂಡ ಹೇಳಿದ್ದಾರೆ, ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಆ ಥರ ಮಾತಾಡಿದ್ದಾರೆ, ಕನ್ನಡ ಸಿನಿಮಾನ ನೋಡೋಕ್ಕೆ ಬರ್ತಿಲ್ಲ ಅಂತ. ಈಗ ಅರ್ಥ ಆಗಿದೆ, ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕು ಅಂತಂದರೆ ಯಾವ ಥರ ಸಿನಿಮಾನ ಮಾಡಬೇಕು ಮತ್ತು ಜನರಿಗೆ ಯಾವ ಥರ ಸಿನಿಮಾನ ಕೊಡಬೇಕು ಅಂತ. ಒಬ್ರಿಗಂತೂ ಅರ್ಥ ಆಗಿದೆ. ಈಗ ಇನ್ನು ಮಿಗ್ದವ್ರಿಗೂ ಅರ್ಥ ಆದರೆ ಖಂಡಿತವಾಗ್ಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಗ್ನಗ್ತಾ ಇರಿ. ಕಟ್ ಮಾಡಿ.